ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಇಲ್ವಲ ವಾತಾಪಿ ದಾನವ ವಧೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮಹಾಮಹಿಮರಾದ ಅಗಸ್ತ್ಯರು ಹಲವಾರು ಲೋಕೋಪಕಾರವನ್ನು ಮಾಡಿದ ಮಹನೀಯರಾಗಿದ್ದರು. ಅವರ ಸಮಕ್ಷಮದಲ್ಲಿ ಯಾವ ದುರಾತ್ಮನ ಮೋಸವೂ ಸಾಗದು. ಲೋಪಮುದ್ರೆ ಎಂಬುವಳು ಅಗಸ್ತ್ಯರ ಧರ್ಮಪತ್ನಿ. ಆಕೆ ವಿದರ್ಭ ರಾಜನ ಸುಕುಮಾರಿಯಾಗಿದ್ದಳು. ಒಮ್ಮೆ ಸ್ವಕಾರ್ಯ ನಿಮಿತ್ತ ಅಗಸ್ತ್ಯರು ಪ್ರಯಾಣ ಮಾಡುತ್ತಿರುವಾಗ ಇಲ್ವಲನೆಂಬ ದಾನವನ ಭೇಟಿಯಾಯಿತು. ಆ ದುರುಳನು ವಿಚಿತ್ರ ವಿಧಾನದಿಂದ ಪ್ರಯಾಣಿಕರನ್ನು ಮೋಸಗೊಳಿಸಿ ತಿಂದು ಜೀರ್ಣಿಸಿಕೊಳ್ಳುತ್ತಿದ್ದನು. ಅವನಿಗೆ ಓರ್ವ ವಾತಾಪಿ ಎಂಬ ಸಹೋದರನಿದ್ದ. ಅವರಿಬ್ಬರೂ ತಪಸ್ವಿಗಳಾದ ದೂರ್ವಾಸರ ಕುಮಾರರು. ಶೂರಪದ್ಮನೆಂಬ ರಾಕ್ಷಸನ ತಂಗಿ ಅಜೋಮುಖಿಯು ತನ್ನ ದುಷ್ಟತಂತ್ರದಿಂದ ದೂರ್ವಾಸರನ್ನು ಒಲಿಸಿ ಅವರಿಂದ ಈರ್ವರು ನೀಚ ಕುವರರ ಸಂತಾನವನ್ನು ಪಡೆದಿದ್ದಳು. ಆದುದರಿಂದ ಅವಳ ದುಷ್ಟ ಸ್ವಭಾವ ಈ ಇಬ್ಬರು ಪುತ್ರರಲ್ಲಿ ಮನೆ ಮಾಡಿತ್ತು. ಅವರು ಅಗಸ್ತ್ಯರನ್ನು ಕಂಡು ತಮ್ಮ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಆ ದಿವಸ ಪಿತೃಶ್ರಾದ್ದವಾಗಿದ್ದು ಯಾವ ವಿಪ್ರೋತ್ತಮನೂ ಸಿಗಲಿಲ್ಲವಾದುದರಿಂದ ಬರಲು ಒತ್ತಾಯಿಸಿದ್ದರು. ಆ ಸಹೋದರರ ವಿನಂತಿಗೆ ಒಪ್ಪಿ ಇಲ್ವಲನ ಮನೆಗೆ ಹೋದರು. ದಾನವರು ಮೃತ ಸಂಜೀವಿನಿ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿದ್ದರು. ಅದರಿಂದಾಗಿ ಯಾರೂ ಮೃತಪಟ್ಟು ಜೀರ್ಣಿಸಿ ಹೋಗಿದ್ದರೂ ಆ ಮಂತ್ರಪಠಣದ ಪ್ರಭಾವದಿಂದ ಜೀವಂತವಾಗಿ ಬರಬಹುದಾಗಿತ್ತು. ಅದರ ದುರುಪಯೋಗವನ್ನು ಮಾಡಿಕೊಂಡು ಪ್ರತಿ ದಿವಸ ದಾರಿಹೋಕರನ್ನು ತಮ್ಮ ಆಹಾರವನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ರಕ್ಕಸರ ಅಂತ್ಯಕಾಲ ಸಮೀಪಿಸಿತೋ ಏನೋ, ಅಗಸ್ತ್ಯರ ಆಗಮನವು ಆ ದುರಾತ್ಮರಿಗೆ ಮರಣಾಂತಿಕವಾಯಿತು. ಅವರು ಪರಸ್ಪರ ಇತ್ಯರ್ಥಿಸಿಕೊಂಡು ಸರ್ತಿಯಿಂದ ಈರ್ವರಲ್ಲಿ ಓರ್ವ ಅಸುರನು ಬ್ರಾಹ್ಮಣ ವೇಷದಿಂದ ಪ್ರಯಾಣಿಕರನ್ನು ಆಶ್ರಮಕ್ಕೆ ಕರೆದು ತಂದು ತನ್ನ ಸಹೋದರನನ್ನು ಕೊಂದು ಅಡುಗೆ ಮಾಡಿ ಅತಿಥಿಗೆ ಬಡಿಸುವುದು. ಆಗಂತುಕನು ಭೋಜನ ಮಾಡಿದ ಕೂಡಲೇ ಮೃತ ಸಂಜೀವಿನಿ ಮಂತ್ರವನ್ನು ಉಚ್ಚರಿಸಿ ವಧಿಸಲ್ಪಟ್ಟ ಸಹಜಾತನನ್ನು ಹೊರಬರ ಹೇಳಿದಾಗ ಮೃತನಾದ ಅನುಜನು ಪುನಃ ಅತಿಥಿಯ ಹೊಟ್ಟೆ ಸೀಳಿ ಜೀವಂತವಾಗಿ ಬರುವುದು. ಬಂದ ನಂತರ ಹೊಟ್ಟೆ ಸೀಳಲ್ಪಟ್ಟು ಸತ್ತಿರುವ ಅತಿಥಿಯ ಮಾಂಸವನ್ನು ಇಬ್ಬರೂ ಭೋಜನಗೈಯುವುದು. ಅದು ಅವರ ನಿತ್ಯ ಪದ್ಧತಿಯಾಗಿತ್ತು. ಆ ದಿವಸವೂ ಅದೇ ರೀತಿ ಮಾಡಿದರು. ವಾತಾಪಿಯನ್ನು ಕೊಂದು ಅಗಸ್ತ್ಯರಿಗೆ ಉಣಬಡಿಸಿ ವಾತಾಪಿಯನ್ನು ಋಷಿಗಳ ಉದರದಿಂದ ಹೊರ ಕರೆದನು. ಈ ಕುತಂತ್ರವನ್ನು ಅರಿತ ಅಗಸ್ತ್ಯರು ತಮ್ಮ ತಪೋಶಕ್ತಿಯನ್ನು ಪ್ರಯೋಗಿಸಿ ಅಲ್ಲೇ ಜೀರ್ಣವಾಗಲು ಶಪಿಸಿದರು. ವಾತಾಪಿ ಹೊರಬರಲೇ ಇಲ್ಲ. ಋಷಿಗಳು ಇಬ್ಬರನ್ನು ಭಸ್ಮೀಭೂತ ಮಾಡಿದರು. ಅಗಸ್ತ್ಯರ ಆಗಮನದಿಂದಾಗಿ ಸಾಧು ಜನರು ಉಸಿರು ಬಿಟ್ಟು ಬದುಕುವಂತಾಯಿತು. ಮುಂದಿನ ವಿಷಯ ಅಗಸ್ತ್ಯರಿಂದ ಸಮುದ್ರ ಅಪೋಷಣ. ಮಹರ್ಷಿಗಳಾದ ಅಗಸ್ತ್ಯರ ಪುಣ್ಯಕಥೆ ಅಷ್ಟಿಷ್ಟಲ್ಲ, ನಿರೂಪಿಸಿದಷ್ಟು ಮುಗಿಯುವುದಿಲ್ಲ. ಇಂದ್ರನಿಂದ ವೃತ್ರಾಸುರನ ವಧೆಯಾದ ಮೇಲೆ ಕಾಲೇಯ ದಾನವರು ಸಾಗರದಲ್ಲಿ ಅವಿತಿದ್ದು ರಾತ್ರಿಯಾಗುತ್ತಲೇ ಋಷಿಗಳ ಪವಿತ್ರವಾದ ಆಶ್ರಮಗಳನ್ನು ಪ್ರವೇಶಿಸಿ ವಿಧ ವಿಧವಾಗಿ ಹಿಂಸಿಸುತ್ತಿದ್ದರು. ಕಳವಳ ಚಿತ್ತರಾದ ಸುಮನಸರ ದುಸ್ಥಿತಿಯನ್ನು ನಿವಾರಿಸುವುದಕ್ಕಾಗಿ ಅಗಸ್ತ್ಯರು ಸಹಸ್ರಾರು ಯೋಜನ ಉದ್ದಗಲವುಳ್ಳ ಸಮುದ್ರದ ನೀರನ್ನು ಆಪೋಷಣವನ್ನಾಗಿ ಕುಡಿದರು. ಸಮುದ್ರ ಬರಿದಾಗುತ್ತಲೇ ರಾಕ್ಷಸರ ಠಾವನ್ನು ಅನ್ವೇಷಣೆ ಮಾಡಲು ವೀರರಾದ ಆದಿತ್ಯಯರಿಗೆ ಕಷ್ಟವಾಗಲಿಲ್ಲವಾದ್ದರಿಂದ ದೇವತೆಗಳು ದಾನವರ ಸಂಹಾರ ಮಾಡಿದರು. ಮುಂದಿನ ವಿಷಯ ಭಗೀರಥ ಯತ್ನ. ಧರ್ಮರಾಯ ದ್ವಾಪರ ಯುಗದಲ್ಲಿ ಚಂದ್ರವಂಶವು ಪ್ರಸಿದ್ಧಿಯಾಗಿರುವಂತೆ
ತ್ರೇತಾಯುಗದಲ್ಲಿ ರವಿವಂಶವು ಕೀರ್ತಿಯ ತುತ್ತ ತುದಿಯನ್ನೇರಿತ್ತು. ಸೂರ್ಯವಂಶಜನಾದ ಸಗರ ಮಹಾರಾಜನು ಅಶ್ವಮೇಧವನ್ನು ಪ್ರಾರಂಭಿಸಿದಾಗ ದೇವೇಂದ್ರನು ಯಜ್ಞಾಶ್ವವನ್ನು ಅಪಹರಿಸಿ ಪಾತಾಳದಲ್ಲಿ ತಪಸ್ಸು ಮಾಡಲು ತೆರಳಿದನು. ಮಖಾಶ್ವವನ್ನು ಪರಮ ಪೂಜನೀಯರಾದ ಕಪಿಲ ಮಹರ್ಷಿಗಳ ಆಶ್ರಮದ ಬಳಿ ಬೀಡುಬಿಟ್ಟನು. ಯಜ್ಞಕ್ಕೆ ಮುಖ್ಯವಾದ ಹಯವು ಕಾಣೆಯಾದುದರಿಂದ ಎಲ್ಲೆಲ್ಲಿಯೋ ಹಾಹಾಕಾರ ಎದ್ದಿತು. ಸಗರ ಪುತ್ರರು ಸ್ವಲ್ಪವೂ ವಿಳಂಬಿಸದೆ ಅನ್ವೇಷಣಾ ಕಾರ್ಯದಲ್ಲಿ ನಿರತರಾದರು. ಭೂಮಿಯ ಮೇಲಿರುವ ಸಕಲ ರಾಜ್ಯಗಳಲ್ಲಿ ಅಶ್ವವನ್ನು ಶೋಧಿಸಲಾರದೆ ಸಮುದ್ರ ದಾರಿಯಿಂದ ಪಾತಾಳಕ್ಕಿಳಿದರು. ಅನಂತರ ಕಪಿಲಾಶ್ರಮದ ಬಳಿಯಲ್ಲಿದ್ದ ಯಜ್ಞತುರುಗವನ್ನು ಕಂಡು ಆಶ್ಚರ್ಯವಾಯಿತು. ಕಪಿಲರು ಕದ್ದುಕೊಂಡಿರಬೇಕೆಂಬ ಅವಸರದ ನಿರ್ಣಯವನ್ನು ಮಾಡಿ ಅವರ ಮೇಲೆ ಕೈ ಮಾಡಿದರು. ಇಹವನ್ನು ಮರೆತು ಪರಮಾತ್ಮ ಧ್ಯಾನದಲ್ಲಿ ನಿರತರಾದ ಆ ಮುನಿಗಳಿಗೆ ಯಾವುದೂ ಅರ್ಥವಾಗಲಿಲ್ಲ. ವೃಥಾ ತನ್ನನ್ನು ಬೈದು ಭಂಗಿಸಿ ಕೈ ಮಾಡಲು ಉದ್ಯುಕ್ತರಾದ ಸಗರಪುತ್ರರನ್ನು ನೇತ್ರಾಗ್ನಿಯಿಂದಲೇ ಸುಟ್ಟು ಹಾಕಿದರು. ಕೆಲ ಕಾಲ ನಂತರ ಅದೇ ವಂಶದಲ್ಲಿ ಜನಿಸಿದ ಭಗೀರಥ ಮಹಾರಾಜನು ಋಷಿಕೋಪದಿಂದ ಭಸ್ಮೀಭೂತರಾಗಿದ್ದ ಸಗರಪುತ್ರರ ಭಸ್ಮರಾಶಿಯ ಮೇಲೆ ಪರಮ ಪಾವನೆಯಾದ ಗಂಗೆಯನ್ನು ಹರಿಯುವಂತೆ ಪ್ರಾರ್ಥಿಸಿಕೊಂಡನು. ಮರಣಪಟ್ಟಿರುವ ಪಿತೃಗಳಿಗೆ ಸದ್ಗತಿಯನ್ನು ಕೊಡುವುದೇ ಅವನ ಇಚ್ಛೆಯಾಗಿತ್ತು. ಆದರೆ ದೇವಗಂಗೆಯು ಈ ಮರ್ತ್ಯಲೋಕಕ್ಕೆ ಧುಮುಕುವ ರಭಸವನ್ನು ಯಾರು ಎದುರಿಸಲು ಸಾಧ್ಯ? ಕಷ್ಟ ಪರಂಪರೆಗಳು ದ್ರವಿಸಿ ಹೋಗುವ ಹಾಗೆ ಮಾಡುವುದರಿಂದಲೇ ರುದ್ರ ಎನಿಸಿಕೊಂಡಿದ್ದರಿಂದ ಭಗೀರಥನು ಕಠಿಣ ತಪೋಬಲದಿಂದ ಹರನನ್ನು ಮೆಚ್ಚಿಸಿ ಅಮರ ಗಂಗೆಯು ಭೂಲೋಕಕ್ಕೆ ಅವತರಣವಾಗುವಾಗ ಆ ರಭಸವನ್ನು ತಡೆಹಿಡಿಯಲು ಪ್ರಾರ್ಥಿಸಿಕೊಂಡನು. ರಾಜನ ಪ್ರಾರ್ಥನೆಗೆ ಒಲಿದು ಗಂಗೆಯು ಬೆಳ್ಳಿ ಬೆಟ್ಟದ ಒಡೆಯನ ಶಿರಸ್ಸಿನಿಂದ ಇಳಿದಳು. ಗಂಗೆಯನ್ನು ಧರಿಸಿಕೊಂಡುದರಿಂದ ಮಹಾರುದ್ರನು ಗಂಗಾಧರನಾದನು. ಭಗೀರಥನ ಮನೋ ಇಚ್ಛೆಯಂತೆ ಗಂಗೆಯ 7 ಹನಿ ಜಲ ಈ ಲೋಕದಲ್ಲಿ ನದಿಯಾಗಿ ಹರಿಯುವಂತೆ ಅನುಗ್ರಹಿಸಿದನು. ಹನಿಗಳು ಕೆಳಬಿದ್ದಾಗ ತುಂತುರು ಬಿಂದುಗಳಾಗಿ ಸೇರಿಕೊಂಡು ಬಿಂದು ಸರೋವರವೆಂದು ಪ್ರಖ್ಯಾತವಾಯಿತು. ಧರ್ಮನಂದನ, ಆನಂತರ ಆದ ಸೋಜಿಗವನ್ನು ಕೇಳು. ಬಿಂದು ಸರೋವರದಿಂದ ಗಂಗೆಯು ಹರಿದಳು. ಭಗೀರಥನು ಭಕ್ತಿಭಾವದಿಂದ ಲೋಕಮಾತೆಗೆ ಕೈ ಮುಗಿಯುತ್ತಾ ಮುಂದೆ ಸಾಗಿದನು. ಆ ಪವಿತ್ರ ನದಿಯು ರಭಸದಿಂದ ಹೋಗುವಾಗ ಜನ್ನು ಮಹರ್ಷಿಗಳ ಆಶ್ರಮವು ಕೊಚ್ಚಿ ಹೋಗಿ ನೀರು ಪಾಲಾಯಿತು. ಕ್ರುದ್ರರಾದ ಮಹರ್ಷಿಗಳು ನದಿಯನ್ನೇ ಕುಡಿದು ಧ್ಯಾನಾಸಕ್ತರಾದರು. ಭಗೀರಥ ಮಹಾರಾಜನು ಪೂಜ್ಯರಾದ ಋಷಿಗಳನ್ನು ಪ್ರಾರ್ಥಿಸಿಕೊಂಡಾಗ ಅವರು ತನ್ನ ತೊಡೆಯನ್ನು ಸೀಳಿ ಜಲವನ್ನು ಹರಿಯಲು ಬಿಟ್ಟರು. ಜನ್ನುವಿನ ತೊಡೆಯಿಂದ ಹೊರಬಂದುದರಿಂದ ಜಾಹ್ನವಿ ಎನಿಸಿಕೊಂಡಳು. ಅಲ್ಲಿಂದ ರಭಸದಿಂದ ಧುಮುಕಿ ಸಮುದ್ರರಾಜನಲ್ಲಿ ಸಂಗಮವಾಗಿ ಭಗೀರಥನ ಆಕಾಂಕ್ಷೆಯಂತೆ ಸಗರಪುತ್ರರ ಭಸ್ಮವನ್ನು ಪುನೀತರನ್ನಾಗಿ ಮಾಡಿದಳು. ಅಬ್ಬಾ, ಭಗೀರಥನ ಪ್ರಯತ್ನವೇ ತನ್ನ ಛಲವನ್ನು ಸಾಧಿಸಿಯೇ ಬಿಟ್ಟನು. ಆದುದರಿಂದಲೇ ಕಷ್ಟ ಸಾಧ್ಯವಾದ ಘನ ಕಾರ್ಯ ನಿರ್ವಹಿಸಲು ಪಣ ತೊಡುವವರ ಪ್ರಯತ್ನವನ್ನು ನಾವು ಭಗೀರಥ ಪ್ರಯತ್ನ ಎಂದು ಕರೆಯುತ್ತೇವೆ. ಭಗೀರಥನ ಹೆಸರು ಶಾಶ್ವತವಾಯಿತು. ಕೈ ಹಾಕಿದ ಯತ್ನ ಜಯದಲ್ಲಿ ಸಮಾಪ್ತಿಯಾಯಿತು. ಮುಂದಿನ ವಿಷಯ, ವಿಂಧ್ಯ ಪರ್ವತ ಮತ್ತೆ ಬೆಳೆಯಲಿಲ್ಲ. ಧರ್ಮರಾಯ, ಈ ವನವಾಸದಿಂದಾಗಿ ಕಾಡಿನಲ್ಲಿರುವ ಋಷಿಗಳ ಮಹಿಮೆಯನ್ನು ನಿನಗೆ ತಿಳಿಯಲು ಸಾಧ್ಯವಾಗುತ್ತಿದೆ. ಅಗಸ್ತ್ಯರು ಅಸಾಮಾನ್ಯ ಋಷಿಗಳು ಎಂಬುದಕ್ಕೆ ಇನ್ನೊಂದು ಜ್ವಲಂತ ನಿದರ್ಶನವು ವಿಂಧ್ಯ ಪರ್ವತವಾಗಿದೆ. ವಿಂಧ್ಯವು ಅಸಾಧಾರಣವಾಗಿ ಬೆಳೆಯುತ್ತಲೇ ಹೋಯಿತು. ದೇವತೆಗಳು ವಿಂಧ್ಯ ಪರ್ವತದ ವೃದ್ಧಿಯನ್ನು ತಡೆಯುವ ತಮ್ಮ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದರು. ಸುಮನಸರ ಅಪೇಕ್ಷೆಯಂತೆ ಅಗಸ್ತ್ಯರು ವಿಂಧ್ಯ ಪರ್ವತ ರಾಜನಲ್ಲಿ, ಪರ್ವತರಾಯ, ಬೆಳವಣಿಗೆಯು ಬದುಕಿನ ಲಕ್ಷಣವಾಗಿದ್ದರೂ ಅದಕ್ಕೂ ಇತಿಮಿತಿ ಇದೆ. ನಾನು ದಕ್ಷಿಣ ಭಾರತಕ್ಕೆ ಹೋಗಿ ಬರುವಾಗ ನೀನು ಹೀಗೆಯೇ ಇರಬೇಕು. ಇನ್ನು ಎತ್ತರ ಬೆಳೆದರೆ ನಿನ್ನನ್ನು ದಾಟುವುದೆಂತು?
ನನ್ನ ಇಚ್ಛೆಯನ್ನು ನಡೆಸಿಕೊಡುವೆಯಾ ಎಂದರು. ಮಹಾಮುನಿಗಳ ಅಪೇಕ್ಷೆಯಂತೆ ವಿಂಧ್ಯವು ಸಾಹಸವನ್ನು ನಿಲ್ಲಿಸಿತು. ಪತ್ನಿ ಸಮೇತರಾಗಿ ಹೋದ ಅಗಸ್ತ್ಯರು ಆ ಪರ್ವತದ ಕಡೆಗೆ ಹಿಂದಿರುಗಲೇ ಇಲ್ಲ. ಕೊಟ್ಟ ವಚನದಂತೆ ಆ ಪರ್ವತವು ಇತರ ಪರ್ವತಗಳನ್ನು ಮೀರುವ ಪ್ರಯತ್ನವನ್ನೂ ಮಾಡಲಿಲ್ಲ. ಮುಂದಿನ ವಿಷಯ ಪರಶುರಾಮ ದರ್ಶನ. ಅಗಸ್ತ್ಯಾಶ್ರಮದಿಂದ ಪಾಂಡವರು ಹೊರಟರು. ಆ ಋಷಿಗಳ ಮಹಿಮಾತಿಶಯವನ್ನು ಕೇಳಿ ಆನಂದ ತುಂದಿಲರಾಗಿ ಪುಣ್ಯಾಶ್ರಮದ ದರ್ಶನದ ಬಗ್ಗೆ ಹಿಗ್ಗಿಕೊಂಡರು. ಮುಂದೆ ಹೋಗಿ ನಂದೆ ಅಪರನಂದೆ ಎಂಬ ಪಾವನ ನದಿ ಪ್ರವಾಹದಲ್ಲಿ ಮಿಂದು ಜಪತಪಾದಿಗಳನ್ನು ಮುಗಿಸಿ ದೇವತಾರ್ಚನೆಯನ್ನು ಮಾಡಿ ಹೇಮಕೂಟವನ್ನು ಸಂದರ್ಶಿಸಿ ಕೌಶಿಕಿ ನದಿಯ ಬಳಿ ಆಗಮಿಸಿದರು. ಸ್ಥಳ ಪುರಾಣವನ್ನು ಕೇಳಲು ಉದ್ಯುಕ್ತರಾದ ಅವರು ಕ್ಷಾತ್ರೇಯತ್ವವನ್ನು ತ್ಯಜಿಸಿ ಘನಘೋರವಾದ ತಪಸ್ಸನ್ನು ಆಚರಿಸಿ ವಿಜಯಿಗಳಾದ ಬ್ರಹ್ಮ ಋಷಿ ವಿಶ್ವಾಮಿತ್ರರ ಪುಣ್ಯ ಕಥೆಯಿಂದ ಸಂತೋಷಪಟ್ಟರು. ಕೌಶಿಕರ ಸಹೋದರಿ ಕೌಶಿಕಿಯು ನದಿಯಾಗಿ ಪ್ರವಹಿಸುವುದನ್ನು ಅರಿತುಕೊಂಡರು. ಮತ್ತೆ ಮಹೇಂದ್ರ ಪರ್ವತಕ್ಕೆ ಹೋದರು. ಋಷಿಗಳು, ಅಯ್ಯ ಧರ್ಮರಾಯ, ಈ ಮಹೇಂದ್ರ ಪರ್ವತವು ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ನೆಲೆಸಿದ ಪುಣ್ಯಸ್ಥಳ. ತನ್ನ ಯೋಜನೆ ಪ್ರಕಾರ ಭೂಮಂಡಲದಲ್ಲಿ ಕ್ಷಾತ್ರೇಯರ ನಿರ್ನಾಮವನ್ನು ಮಾಡಿದ ನಂತರ ಈ ಪರ್ವತಕ್ಕೆ ಬಂದು ಸದಾ ತಪೋನಿರತರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ಅಷ್ಟಮಿ ಮತ್ತು ಚತುರ್ದಶಿಗಳಲ್ಲಿ ಭಕ್ತ ಜನರಿಗೆ ದರ್ಶನವೀಯುತ್ತಿದ್ದಾರೆ. ನೀನು ಇಷ್ಟಪಟ್ಟಲ್ಲಿ ಚತುರ್ದಶಿಯು ಸಮೀಪಿಸುತ್ತಿರುವುದರಿಂದ ಅವರ ದರ್ಶನ ಲಾಭವನ್ನು ಪಡೆದು ಪ್ರಯಾಣವನ್ನು ಮುಂದುವರೆಸುವ ಎಂದರು. ಧರ್ಮಜನಿಗೆ ಒಪ್ಪಿಗೆಯಾಯಿತು. ಚತುರ್ದಶಿಯ ಸುಮುಹೂರ್ತದಂದು ಭಾರ್ಗವದೇವರು ಪ್ರತ್ಯಕ್ಷರಾದರು. ಪಾಂಡವರಿಂದ ಭಕ್ತಿಯ ನಮನಗಳನ್ನು ಸ್ವೀಕರಿಸಿದ ಅವತಾರ ಪುರುಷರಾದ ಪರಶುರಾಮರು ಚಂದ್ರಕುಲ ತಿಲಕ 8ನೆಯ ಅವತಾರವನ್ನು ಎತ್ತಿ ದುಷ್ಟ ಸಂಹಾರದಲ್ಲಿ ನಿರತನಾದ ಯಶೋಧಾಕೃಷ್ಣನ ಕೃಪಾ ಕಟಾಕ್ಷವು ನಿನಗೆ ಶ್ರೀರಕ್ಷೆಯಾಗಿ ರಕ್ಷಿಸುತ್ತಿದೆ. ಧೈರ್ಯದಿಂದ ಅನ್ಯಾಯವನ್ನು ಮತ್ತು ಅಧರ್ಮವನ್ನು ಸದಾ ವಿರೋಧಿಸು. ನಿನಗೆ ಒಂದು ಸಂತಸದ ವಿಚಾರವನ್ನು ಪ್ರಥಮತವಾಗಿ ಹೇಳುತ್ತಿದ್ದೇನೆ. ಸದ್ಯದಲ್ಲಿ ನಿನ್ನ ಸಹೋದರ ಅರ್ಜುನನು ತಪಸ್ಸನ್ನು ಮುಗಿಸಿ ಶಿವಾನುಗ್ರಹವನ್ನು ಪಡೆದು ವಿಜಯಮಾಲೆಯನ್ನು ಧರಿಸಿಕೊಂಡು ಬರುವನು. ಧರ್ಮಕ್ಕೆ ಜಯವಾಗಲಿ. ಸಜ್ಜನರು ನಿರ್ಭಯರಾಗಿ ಬದುಕುವಂತಾಗಲಿ. ಚರಾಚರ ಜೀವಿಗಳನ್ನು ಹೊತ್ತಿರುವ ಜಗತ್ತಿಗೆ ಶುಭವಾಗಲಿ ಎಂದರು. ಮುಂದಿನ ವಿಷಯ ಪುಣ್ಯಾಶ್ರಮಗಳ ದರ್ಶನ. ಪರಶುರಾಮರ ಅಭಯವಾಣಿಯಿಂದ ಪಾಂಡುಪುತ್ರರು ಉಲ್ಲಸಿತರಾದರು. ಪ್ರಭಾಸಪುರವನ್ನು ದಾಟಿದ್ದಾಯಿತು. ಪಯೋಷ್ಣಿ ತೀರಕ್ಕೆ ಪಯಣಿಸಿದರು. 7 ಅಶ್ವಮೇಧಗಳನ್ನು ಪೂರೈಸಿದ ಗಯರಾಜನನ್ನು ಭೇಟಿಯಾದರು. ಸನಿಹದಲ್ಲಿ ಇದ್ದ ವೈಡೂರ್ಯ ಪರ್ವತವನ್ನೇರಿ ಚವನರ ಆಶ್ರಮವನ್ನು ಹೊಕ್ಕು ಮಹಾಋಷಿಗಳಿಂದ ಆಶೀರ್ವಾದ ಪಡೆದರು. ಅವರ ಪುಣ್ಯ ಕಥನವನ್ನು ಕೇಳಿ ಅಶ್ವಿನಿ ದೇವತೆಗಳ ದಿವ್ಯ ಚರಿತೆಯನ್ನು ಕುತೂಹಲದಿಂದ ಆಲಿಸಿ ಮೈತ್ರಗಿರಿಯಲ್ಲಿಗೆ ಬಂದರು. ಮಾಂಧಾತ ರಾಜನು ಮಾಡಿದ ಯಜ್ಞಕ್ಷೇತ್ರವನ್ನು ಕಂಡರು. ಅಲ್ಲಿಯ ಸ್ಥಳ ಪುರಾಣಗಳನ್ನು ಆಲಿಸಿ ಸೋಮಕಾಶ್ರಮ ಮಾರ್ಕಾಂಡೇಯಾಶ್ರಮಗಳನ್ನು ನೋಡಿ ಜಲೆ ಉಪಜಲೆಯ ನದಿಯ ಸಂಗಮಕ್ಕೆ ತೆರಳಿದರು. ಮಹಾದಾನಿಯಾದ ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳಕ್ಕಾಗಿ ತನ್ನ ಮೈಯ ಮಾಂಸವನ್ನು ಕೆತ್ತಿಕೊಟ್ಟ ರೋಮಾಂಚನ ಕಥೆಯನ್ನು ಆಲಿಸಿದರು. ಆನಂತರ ಪ್ರಯಾಣ ಮಾಡಿ ಶ್ವೇತಕೇತುಗಳ ಆಶ್ರಮಕ್ಕೆ ಬಂದರು. ತರುವಾಯ ಉತ್ತರ ಕುರುವನ್ನು ದಾಟಿ ನರನಾರಾಯಣ ಆಶ್ರಮವನ್ನು ಸಂದರ್ಶಿಸಿ ಅಲ್ಲಿಯ ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಗೈದು ಪರಮಪಾವನೆ ಭಾಗೀರಥಿಯಲ್ಲಿ ಮಿಂದರು. ಸಂಧ್ಯಾವಂದನೆ ದೇವತಾ ಪೂಜೆಗಳನ್ನು ಮಾಡಿ ಮೈ ಮನವನ್ನು ಶುದ್ಧ ಮಾಡಿಕೊಂಡು 6 ದಿವಸಗಳ ಕಾಲ ಅಲ್ಲಿಯೇ ಉಳಿದುಕೊಂಡು ನಂತರ ಗಂಧಮಾದನದ ಪರಿಸರಕ್ಕೆ ನಡೆದರು.
ಅಲ್ಲಿಯ ಪ್ರಶಾಂತ ವಾತಾವರಣವನ್ನು ಅನುಭವಿಸಿ ಕೆಲ ದಿನ ನಿಲ್ಲಲು ನಿಶ್ಚಯಿಸಿದರು. ಮುಂದಿನ ವಿಷಯ ಸೌಗಂಧಿಕ ಪುಷ್ಪ. ಅನೇಕ ತಾಪಸರ ಆಶ್ರಮಗಳನ್ನು, ಪವಿತ್ರ ನದಿಗಳನ್ನು ದಾಟಿ ಬಂದ ಪಾಂಡವರ ಮನಸ್ಸಿನಲ್ಲಿ ಒಂದಷ್ಟು ನೆಮ್ಮದಿ ಮನೆ ಮಾಡಿತು. ಕಾಡಿನ ಆ ಪರಿಸರದಲ್ಲಿ ಕಿಲ ಹಕ್ಕಿಗಳ ಕಲರವ, ಮೃಗ ಪಕ್ಷಿಗಳ ಹಾರಾಟವು ವನಸೆರಿಯ ವೈಭವವನ್ನು ಹೆಚ್ಚಿಸುವಂತಿತ್ತು. ಪಾಂಚಾಲೆಯು ತನ್ನ ಇನಿಯನಾದ ಭೀಮನೊಡನೆ ಪ್ರಾಕೃತಿಕ ಸೌಂದರ್ಯವನ್ನು ವೀಕ್ಷಿಸುತ್ತಿರುವ ಹೊತ್ತಿಗೆ ಮಂದ ಮಾರುತನು ಪರಿಮಳಯುತನಾಗಿ ಈಶಾನ್ಯ ಕಡೆಯಿಂದ ಬೀಸಿದಾಗ ಸುವಾಸನೆಯುಳ್ಳ ಕಾಂತಿಯುತವಾದ ಕಮಲದ ಹೂವೊಂದು ಹಾರಿ ಬಂತು. ದ್ರೌಪದಿಯು ಆ ಆಕರ್ಷಕ ಹೂವನ್ನು ಎತ್ತಿಕೊಂಡಳು. ಸ್ವಾಮಿ, ಈ ಪುಷ್ಪವನ್ನು ವೀಕ್ಷಿಸಿದಿರಾ? ಏನು ಸುಂದರ! ಈ ಪುಷ್ಪವು ತನ್ನಿಂದ ತಾನಾಗಿಯೇ ಇಲ್ಲಿ ಹಾರಿ ಬಂದಿರುವುದು ಒಂದು ಶುಭ ಸೂಚನೆ ಇರಬೇಕು. ವರ್ತಮಾನದಲ್ಲಿ ನಡೆಯತಕ್ಕ ಹಲವು ಘಟನೆಗಳು ಭವಿಷ್ಯದಲ್ಲಿ ಜರಗಬಹುದಾದ ಕಾರ್ಯಗಳನ್ನು ಸೂಕ್ಷ್ಮವಾಗಿ ಸೂಚಿಸಿದರೂ ಎಷ್ಟೋ ಬಾರಿ ನಮಗೆ ಅರ್ಥವಾಗುವುದಿಲ್ಲ. ಇದನ್ನು ನಿಮ್ಮ ಅಣ್ಣ ಧರ್ಮಜನಿಗೆ ಕೊಡುತ್ತೇನೆ. ಇನ್ನೊಂದು ನನ್ನ ಭಿನ್ನಹ, ಈ ರೀತಿಯ ಹೂಗಳು ಇಲ್ಲಿ ಇನ್ನೂ ಸಿಗಬಹುದು. ತಾವು ನನಗೆ ತಂದು ಕೊಡುವಿರಾ ಎಂದಳು. ಭೀಮನು ನಸುನಗುತ್ತಾ, ಮಡದಿ, ಇದಕ್ಕೆ ಯಾಕೆ ಕಾತರ? ಖಂಡಿತ ತಂದುಕೊಡುತ್ತೇನೆ. ನೀನು ನಮ್ಮೆಲ್ಲರ ಹೃದಯ ಸಾಮ್ರಾಜ್ಯವನ್ನು ಅಲಂಕರಿಸಿದವಳು. ನಮ್ಮ ಧ್ಯೇಯ ಸಾಧನೆಯಲ್ಲಿ, ಅವಿರತವಾದ ದುಡಿಮೆಯಲ್ಲಿ ಮಹತ್ತರವಾದ ಹೊಣೆಯನ್ನು ವಹಿಸಿ ನಮ್ಮ ಮನ ಗೆದ್ದವಳು. ನಿನ್ನ ಇಷ್ಟು ಚಿಕ್ಕ ಆಸೆಯನ್ನು ಅವಶ್ಯವಾಗಿ ಈಡೇರಿಸುತ್ತೇನೆ. ಗದಾದಂಡವನ್ನು ಭುಜದ ಮೇಲಿರಿಸಿಕೊಂಡು ಈಶಾನ್ಯದ ಕಡೆಗೆ ಹೆಜ್ಜೆ ಹಾಕಿದನು. ಇಚ್ಛಿಸಿದ ಸುಮದರ್ಶನವಾಗಲಿಲ್ಲವಾದ್ದರಿಂದ ಗರ್ಜಿಸುತ್ತಾ ಮುಂದುವರೆದನು. ಅನಿಲಜನ ಬೊಬ್ಬೆಗೆ ಶರಭ ಶಾರ್ದೂಲಗಳು ಕಾಲು ಕಿತ್ತವು. ಭೀಮನ ಧ್ವನಿಗೆ ಮರವೇನು, ಮೃಗವೇನು, ಗಿರಿಗುಹಗಳೇ ಆ ಧ್ವನಿಯನ್ನು ಬೆಕ್ಕಸ ಬೆರಗಾಗಿ ಆಲಿಸಿದವು. ಭೀಮನು ಚಿಕ್ಕ ಪುಟ್ಟ ಹಳ್ಳಗಳನ್ನು, ಹರಿಯುತ್ತಿದ್ದ ತೊರೆಗಳನ್ನು ದಾಟಿದನು. ಜಿಂಕೆಗಳ ನಾಗಾಲೋಟವು ಸ್ತ್ರೀ ಸಹಜವಾದ ಮನಸ್ಸಿನ ಚಂಚಲತೆಯಂತೆ ಇರುತ್ತದೆ. ಸಾಯಂಕಾಲದ ವೇಳೆ ನವಿಲುಗಳು ದಿಗಂತವನ್ನು ನೋಡಿ ಕೇಕೆ ಹಾಕಿ ಕುಣಿಯುತ್ತಿದ್ದವು. ಆ ನೃತ್ಯವನ್ನು ನೋಡುವಾಗ ತನ್ನ ಪ್ರೇಯಸಿಯ ಶೃಂಗಾರ ಚೇಷ್ಟೆಯ ಸ್ಮರಣೆಯಾಯಿತು. ಮಗದೊಮ್ಮೆ ದುಷ್ಟ ಸುಯೋಧನನು ಎಸಗಿದ ಕುಹಕದ ನೆನಪು ಮರುಕಳಿಸಿದರೆ ಅವನ ಹೃದಯದಿಂದ ಹೊರಟ ಕೋಪಾಗ್ನಿಯು ಅಲ್ಲಿರುವ ವೃಕ್ಷಗಳನ್ನು ದಹಿಸುತ್ತಿತ್ತು. ವೃಕೋದರನ ರೌದ್ರದ ಹೆಜ್ಜೆಗೆ ಭೂಮಿ ಕಂಪಿಸಿತು. ಕಾಡಾನೆಗಳನ್ನು ಹಿಂದಿಕ್ಕಿ ಹುಲಿ ಸಿಂಹಗಳನ್ನು ಲೆಕ್ಕಿಸದೆ ತನ್ನ ಕಾಲಿನ ಎದುರಿಗೆ ಅಡ್ಡವಾಗಿ ಬಿದ್ದಿದ್ದ ವೃಕ್ಷಗಳನ್ನು ಎಸೆದು ನಡೆದಾಗ ಆ ಮಹಾದ್ರಿಯ ತಪ್ಪಲಲ್ಲಿ ಸುಂದರವಾದ ಸರೋವರವು ಕಂಗೊಳಿಸಿತು. ಬಳಿಯಲ್ಲಿರುವ ಕದಳೀವನವನ್ನು ನೋಡಿ ಒಂದಿಷ್ಟು ದಣಿವಾರಿಸಿಕೊಳ್ಳಲು ಭೀಮನು ಕೊಳದಲ್ಲಿ ಸ್ನಾನ ಪೂರೈಸಿದನು. ಪುನಃ ಪ್ರಯಾಣ ಪ್ರಾರಂಭಿಸುವ ಮೊದಲಾಗಿ ಶಂಖವನ್ನು ಮೊಳಗಿ ಸಿಂಹರಾಜನಂತೆ ಗರ್ಜಿಸಿದಾಗ ಕಾಡು ಒಮ್ಮೆ ಕಂಪಿಸಿ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸಿತು. ಮುಂದಿನ ವಿಷಯ ಹನುಮ ದರ್ಶನ ಮತ್ತು ಸತ್ವ ಪರೀಕ್ಷೆ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.